ನಮಸ್ಕಾರ ರೀ. ಶ್ರಾವಣ ಮಾಸ ಆರಂಭ ಆಯಿತು. ದಿನ ಒಂದೊಂದು ವಚನವನ್ನು ಓದಿ ನಮ್ಮ ಬದುಕಿನಾಗ ಹೆಂಗೆ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜನ ನಾವೇನು ಮಾಡಿದ್ರು ಅದಕ್ಕೆ ಒಂದು ಅಂತಾರ, ಅದು ಸಹಜ, ಅದನ್ನು ನಾವು ಎಕ್ಸೆಪ್ಟ್ ಮಾಡಿಬಿಡ್ಬೇಕು. ಇದ್ರ ಕುರಿತು ಅಕ್ಕ ಮಹಾದೇವಿ ಭಾಳ ಚಂದ ಹೇಳ್ತಾಳ. ವಚನ ಕೇಳೋಕಿನ ಮೊದಲು ಒಂದು ಕತೆ ಕೇಳಿಬಿಡ್ರಿ. ಒಂದು ಊರಾಗ ಒಬ್ಬ ರೈತ ಇದ್ದ, ಬಡ ರೈತ. ಒಂದು ಸ್ವಲ್ಪ ಹೊಲ ಇತ್ತು, ಅವನ ಹತ್ರ ಏನು ಹೇಳ್ಕೊಳ್ಳುವಂಥ ಸಂಪತ್ತಿದ್ದಿದ್ದಿಲ್ಲ. ಆದರೆ ಒಂದು ಅಪರೂಪದ ಚೊಲ್ಲೋ ಜಾತಿದು ಕುದುರೆ ಇತ್ತು. ಆ ಕುದುರೆ ಊರಾಗ ಎಲ್ಲರಿಗೂ ಭಾಳ ಇಷ್ಟ. ಆ ಕುದುರೆಯನ್ನು ಗಳಿಸ್ಕೋಬೇಕು ಅನ್ನೋದು ಆ ರಾಜನ ಆಸೆ ಆಗಿತ್ತು. ಆ ಊರಿನ ರಾಜನಿಗೆ ಆ ಕುದುರೆ ಮೇಲೆ ಮನಸ್ಸಾಯಿತು. ಅವ ಬಂದು ರೈತನಿಗೆ ಕೇಳ್ದ, ಈ ಕುದುರೆಯನ್ನು ನನಗೆ ಕೊಟ್ಬಿಡು, ನಾನು ನಿನಗೆ ಏನು ಬೇಕು ಅದನ್ನು ಕೊಡ್ತೀನಿ ಅಂದ. ಆಗ ರೈತ, ನಾನು ಈ ಕುದುರೆಯನ್ನು ಬರೀ ಒಂದು ವ್ಯವಹಾರದ ಸಗಟಾಗಿ ನೋಡಿಲ್ಲ, ಅದ್ರ ಜೊತೆ ನನ್ನ ಬಾಂಧವ್ಯಗಳದ್ದು ಬೆಸೆದ್ಕೊಂಡು ಬಿಟ್ಟವ, ನಾ ಇದನ್ನು ಮಾರೋದಿಲ್ಲ ಅಂತ ಹೇಳಿಬಿಡ್ತಾನೆ. ರಾಜ ಆದರೆ ಏನಾಯಿತು, ಪ್ರಜೆಗಳ ಇಚ್ಛೆ ಅನುಸಾರವಾಗಿ ಆತ ಇರಬೇಕು. ಸರಿ ಬಿಡು ಆಯಿತು ಅಂಥೇಳಿ ಕುದುರೆ ಬಿಟ್ಟು ಹೋಗ್ತಾನೆ. ಮರುದಿನ ಕುದುರೆ ನಾಪತ್ತೆ ಆಗ್ಬಿಡ್ತದ. ಊರು ಜನ ಎಲ್ಲ ಬಂದು ರೈತಗೆ ಬೈತಾರೆ, ನೋಡು ನಿನ್ನೆನೆ ಕುದುರೆ ರಾಜನಿಗೆ ಕೊಟ್ಟಿದ್ದಿ ಅಂತಂದ್ರೆ ನಿನಗೆ ಸಂಪತ್ತಾದರೂ ಸಿಗ್ತಿತ್ತು, ಇವತ್ತು ಕುದುರೆನೂ ಹೋಯ್ತು ಸಂಪತ್ತು ಇಲ್ಲ ಅಂತ. ಸರಿ ಬಿಡು ಅಂಥೇಳಿ ರೈತ ಹೋಗಿದ್ದು ಹೋಯ್ತು ಅಂತ ಸುಮ್ಮನಿದ್ನಂತ. ಮುಂದೊಂದು 15 ದಿನ ಆದಮೇಲೆ ಕುದುರೆ ಕಾಡಿನಾಗಿನ 5 ಕುದುರೆಗಳನ್ನು ಕರ್ಕೊಂಡು ರೈತನ ಮನೆಗೆ ಬಂದುಬಿಡ್ತಂತ. ಆಗ ಊರು ಜನ ಎಲ್ಲ ಬಂದು, ಏನಂತೀನಿ ನಿಂದು ಅದೃಷ್ಟ, 1 ಕುದುರೆ ಹೋಗಿ 5 ಕುದುರೆ ಬಂದವು ಅಂದ್ರಂತ. ಹಾಗೂ ರೈತ ಸುಮ್ಮನೆ ಇದ್ದ ಅಂತ. ಮುಂದೆ ಒಂದು ತಿಂಗಳ ಕಾಲದ ನಂತರ ಆ ಕುದುರೆಗಳನ್ನು ಪಳಗಿಸೋ ಮುಂದಾಗ ರೈತನ ಮಗ ಕುದುರೆ ಮ್ಯಾಲಿನ ಬಿದ್ದು ಕಾಲು ಮುರ್ಕೊಂಬಿಟ್ಟ ಅಂತ. ಅವಾಗ ಮತ್ತೆ ಅದೇ ಜನ ಬಂದ್ರಂತ, ನೋಡು ಕುದುರೆ ಬರೋದು ಹೆಂಗಾರೆ, ಅಲ್ಲಿ ಮಗನ ಕಾಲೇ ಹೋಯ್ತು ಅಂದ್ರಂತ. ಆಗೂ ರೈತ ಸುಮ್ಮನೆ ಇದ್ನಂತ. ಮತ್ತು ಮುಂದೆ ಆ ರಾಜ್ಯದೊಳಗೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂತಂತ. ಆವಾಗ ರಾಜ ಒಂದು ಆಜ್ಞೆಯನ್ನು ಹೊರಡಿಸ್ತಾನಂತ, ಎಲ್ಲರ ಮನೆಯೊಳಗಿನ ಎಲ್ಲ ಯುವಕರು, ಶಕ್ತಿಶಾಲಿ ಯುವಕರು ಯುದ್ಧಕ್ಕೆ ಬರಬೇಕು, ಸೈನ್ಯ ಸೇರಬೇಕು ಅಂದಂತ. ಆಗ ಮತ್ತು ಜನ ಎಲ್ಲ ಬಂದ್ರಂತ, ನೋಡು ನಾವೀಗ ನಮ್ಮ ಮಕ್ಕಳನ್ನು ಕಳಿಸ್ಬೇಕಾಯ್ತು, ಯುದ್ಧದೊಳಗೆ ಏನಾಗ್ತದೋ ಏನಿಲ್ಲೋ, ಮಕ್ಕಳು ವಾಪಸ್ ಜೀವಂತವಾಗಿ ಮನೆಗೆ ಬರ್ತಾರೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ, ನಿನ್ನ ಮಗನ ಕಾಲು ಮುರಿದಿದ್ದೆ ಚಲೋ ಆಯಿತು ಅಂದ್ರಂತ. ಆಗೂ ರೈತ ಸುಮ್ಮನೆ ಇದ್ನಂತ. ಹಿಂಗೆ ನಾವು ಏನೇ ನಮ್ಮ ಬದುಕಿನಾಗ ನಡೆದ್ರು ಅದ್ರ ಬಗ್ಗೆ ಟೀಕಿಸೋರು, ನೀ ಭಾಳ ಅದೃಷ್ಟವಂತ ಅದಿ ಅಂತಾರ, ಅವರೇ ಮತ್ತು ನೀದು ಎಂಥ ಹುಚ್ಚದಿ ಅಂತ ಬಂತಾರ, ನೀನು ನತದೃಷ್ಟ ಅಂತಾರ, ಜನ ಅಂದೇ ಅಂತಾರ. ಅದಕ್ಕೆ ನಾವು ಮನಸ್ಸಿಗೆ ಭಾಳ ಹಚ್ಕೊಳಾರ್ದೆ ಚಿತ್ತ ಸಮಾಧಾನವಾಗಿರಬೇಕು ಅಂತ ಹೇಳಿ ಅಕ್ಕ ತನ್ನ ವಚನದೊಳಗೆ ಎಷ್ಟು ಚಂದ ಹೇಳ್ತಾಳ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ, ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆ ಅಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಇಂತಿಪ್ಪ ಈ ಭವಲೋಕದಳು ಜನರ ಸ್ತುತಿ ನಿಂದೆಗಳಿಗೆ ಚಿತ್ತ ಸಮಾಧಾನಿಯಾಗಿರಬೇಕು. ಹೌದಲ್ರಿ? ಈ ಲೋಕದ ಮೇಲೆ ಬಂದೀವಿ ಲೋಕದೊಳಗೆ ಅಂತಂದರೆ ಎಲ್ಲದಕ್ಕೂ ಎಲ್ಲರೂ ಒಂದಿಲ್ಲ ಒಂದು ಹೇಳೋರೆ. ಅದೆಲ್ಲವನ್ನು ಕೇಳಿನೂ ನಾವು ಚಿತ್ತವನ್ನು, ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಾಗ ಮಾತ್ರ ಬದುಕು ಸುಂದರ ಆಗ್ತದ ಅಂತ ವೀರಾಗಿಣಿ ಆಕೆನೂ ರಾಜನನ್ನು ಮದುವೆ ಆಗಿದ್ಲು. ಆದ್ರೆ ಅದು ಆಕೆ ಅಂತಃಕರಣಕ್ಕೆ, ಆಕೆ ಅಂತರಾತ್ಮಕ್ಕೆ ಅದು ಒಪ್ಪಿಗೆ ಆಗಿರಲಿಲ್ಲ. ಆಕೆ ರಾಜನನ್ನು ಧಿಕ್ಕರಿಸಿ ಬಂದಳು, ಮಲ್ಲಿಕಾರ್ಜುನನನ್ನು ಅರಸಿ ಹೋದ್ಲು. ಎಲ್ಲದಕ್ಕೂ ಜನ ಎಲ್ಲವನ್ನೂ ಅಂತಾರ. ನಾವು ಚಿತ್ತ ಸಮಾಧಾನವಾಗಿಟ್ಕೊಂಡು ನಮ್ಮ ಬದುಕನ್ನು ನಡೆಸಬೇಕು, ಅಂದಾಗ ಬದುಕು ಬಂಗಾರ ಆಗ್ತದ ಅಂತ. ನಾಳಿನ ದಿನ ಇನ್ನೊಬ್ಬ ಶರಣೆಯ ಮತ್ತೊಂದು ಅಪರೂಪದ ವಚನದ ಜೊತೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದ. ಈ ವಚನ ಪಯಣದೊಳಗೆ ನೀವು ನಮ್ಮ ಜೊತೆ ಆಗಲು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಶರಣಾರ್ಥಿ.